ನಮ್ಮ ಕರ್ನಾಟಕ ಸರ್ಕಾರದ ತೋಟಗಾರಿಕೆ ಇಲಾಖೆ ಹಮ್ಮಿಕೊಂಡಿರುವಂತಹ 217ನೇ ಪುಷ್ಪ ಪ್ರದರ್ಶನಕ್ಕೆ ಇವತ್ತು ಸಾಕ್ಷಿಯಾಗಿ ನಮ್ಮ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಯಾದಂತಹ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರು ಇದನ್ನು ಪುಷ್ಪ ನಮನವನ್ನು ಮಾಡುವ ಮುಖಾಂತರ ತಮ್ಮ ಅಮೃತಾಸದಿಂದ ಇದನ್ನು ಈ ಒಂದು ಕಾರ್ಯಕ್ರಮನ ಉದ್ಘಾಟನೆ ಮಾಡಿದ್ರು. ಈ ಬಾರಿಯ ವಿಶೇಷತೆ ನೀವೆಲ್ಲರೂ ಕೂಡ ನೋಡ್ತಾ ಇದ್ದೀರಾ. ಲಾಲ್ಬಾಗ್ನ ಗಾಜಿನ ಮನೆಯ ಕೇಂದ್ರ ಭಾಗದಲ್ಲಿ ಈ ಒಂದು ವಾಲ್ಮೀಕಿ ಅವರು ಈ ಹುತ್ತದ ಕೆಳಗಡೆ ರಾಮಾಯಣವನ್ನು ಬರೆದಿರುವಂತಹ ಒಂದು ಪ್ರತಿಕೃತಿಯನ್ನ ನಿರ್ಮಾಣ ಮಾಡಿದ್ದಾರೆ. ಸೊ ಅದರಲ್ಲೂ ಈ ಒಂದು ಪುಷ್ಪ ಪ್ರದರ್ಶನಕ್ಕೆ ಈ ಬಾರಿಯಲ್ಲಿ ಬಳಸಿರುವಂತಹ ಒಂದು ಪುಷ್ಪ ಪ್ರದರ್ಶನದಲ್ಲಿ 30 ಲಕ್ಷ ಒಂದು ಪುಷ್ಪಗಳನ್ನು ಬಳಸ್ಕೊಳ್ತಾ ಇದ್ದಾರೆ. ಅದರಲ್ಲೂ ಕರ್ನಾಟಕ, ಕೇರಳ, ಮಹಾರಾಷ್ಟ್ರ ಹಾಗೂ ಹೈದರಾಬಾದಿಂದ ತರಿಸಿರುವಂತಹ ವಿವಿಧ ಬಗೆಯ ಪುಷ್ಪಗಳನ್ನು, ಸೇವಂತಿಗೆ ಆಗಬಹುದು, ಹಾಗೆ ಗುಲಾಬಿ ಆಗ್ಬೋದು, ಡಚ್ ಗುಲಾಬಿ, ಪಿಂಚ್ಡ್ ಗುಲಾಬಿ, ಸೊ ಈ ರೀತಿಯಾದಂಥ ಒಂದು ವಿವಿಧ ಬಗೆಯ ಪುಷ್ಪಗಳನ್ನು, ಈ ಸರಿ ಗುಲಾಬಿಗಳನ್ನು ಬಳಸ್ಕೊಂಡು ನಮ್ಮ ಭಾರತದ ಸನಾತನ ಧರ್ಮವನ್ನು ಸಾರುವಂಥ ಮಹಾಕಾವ್ಯ ಅಂದ ತಕ್ಷಣ ನಮ್ಮೆಲ್ರಿಗೂ ಕೂಡ ನೆನಪಿಗೆ ಬರೋದು ಕೃತಿ ಕರ್ತೃ ಯಾರು ಅಂತಂದ್ರೆ ವಾಲ್ಮೀಕಿ. ಸೊ ಆ ವಾಲ್ಮೀಕಿ ಮಹರ್ಷಿಯ ಒಂದು ಪುತ್ಥಳಿಯನ್ನು ನಿರ್ಮಾಣ ಮಾಡಿದ್ದಾರೆ. ಸೊ ಅದರಲ್ಲೂ ಇಂದಿನ ಯುವ ಪೀಳಿಗೆಗೆ ಮಾದರಿಯಾಗಿರುವಂಥದ್ದು. ನಾವು ರಾಮಾಯಣ ಅಂದಾಗ ನಾವು ನೆನಪು ಮಾಡ್ಕೊಳ್ಳೋದು ಒಂದೇನೆ, ನಮಗೆ ಈ ಒಂದು ಕೌಟುಂಬಿಕ ಆದರ್ಶ ಅಂತ ಬಂದಾಗ ರಾಮಾಯಣ, ರಾಮ ಲಕ್ಷ್ಮಣರ ಒಂದು ಅಣ್ಣ ತಮ್ಮಂದಿರ ಒಂದು ಬಾಂಧವ್ಯ ಹಾಗೂ ಜೊತೆ ಕಷ್ಟ ಸುಖಗಳಲ್ಲಿ ಜೊತೆಯಾಗಿ ನಿಲ್ಲುವಂತಹ, ಒಂದು ಕಡೆ ತಂದೆಯ ಒಂದು ಆದರ್ಶಗಳನ್ನು ಪರಿಪಾಲನೆ ಮಾಡುವಂತಹ ರಾಮ ಆಗ್ಬಹುದು, ಇನ್ನು ಸಹೋದರನನ್ನ ಎಲ್ಲ ಸಮಯದಲ್ಲೂ ಕೂಡ ಜೊತೆಯಾಗಿ ನಿಂತು ಬೆಂಬಲವಾಗಿ ಬೆನ್ನೆಲುಬಾಗಿ ನಿಂತಿದ್ದು ಲಕ್ಷ್ಮಣ. ಸೊ ಅಣ್ಣ ತಮ್ಮಂದಿರು ಅಂದರೆ ಯಾರಿಗೆ ಆಗಲಿ ನಾವು ಒಂದು ಮನೆಯಲ್ಲಿ ಯಾರಿಗಾದರೂ ನಾವು ಉದಾಹರಣೆಯನ್ನು ಕೊಡಬೇಕು, ಅವರಿಗೆ ಒಂದು ನಿದರ್ಶನವನ್ನು ನಾವು ನೀಡಬೇಕು ಅಂತ ಮೈಂಡಿಗೆ ಬರೋದು ಅಂಥದ್ದೇನೆ ರಾಮಾಯಣ, ರಾಮ ಲಕ್ಷ್ಮಣ ಆಗಬಹುದು. ಹಾಗೆ ನಮಗೆ ಈ ಎಲ್ಲ ಈ ಒಂದು ರಾಮಾಯಣದಲ್ಲಿ ಕಾಣಿಸುವಂಥ ಒಂದು ಪಾತ್ರಧಾರಿಗಳು, ಅದರಲ್ಲಿ ನಾವು ನೆನಪು ಮಾಡ್ಕೊಡುವಂಥದ್ದು ಜಟಾಯು ಆಗ್ಬೋದು. ಪಕ್ಷಿ ರಾಜ ಸೀತಾಪಹರಣವನ್ನು ತಡೆಯೋದಕ್ಕೆ ಈ ಒಂದು ಜಟಾಯು ಯಾವ ಪಾತ್ರವನ್ನು ಒಂದು ನಿರ್ವಹಿಸಿತು ಅಂತ ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಸೊ ಹಾಗಾಗಿ ವೆರಿ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಅಂದಾಗ ಜಟಾಯು, ಹಾಗೆ ಜಾಂಬವಂತ ಈ ಒಂದು ಸೀತೆಯ ಇರುವಿಕೆಯನ್ನು ಪತ್ತೆ ಹಚ್ಚುವಲ್ಲಿ ಇವತ್ತಿನ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ನಾವು ಯಾವ ಒಂದು ಈ ಒಂದು ಟೆಕ್ನಾಲಜಿಯನ್ನು ನಾವು ಯೂಸ್ ಮಾಡ್ತಾ ಇದ್ದೀವೋ ಆ ಒಂದು ರಾಮಾಯಣ ಒಂದು ಕಾಲದಲ್ಲಿ ತ್ರೇತಾಯುಗದಲ್ಲಿ ಅದೇ ಈ ಒಂದು ಇಂಟೆಲಿಜೆನ್ಸ್ ಆಗಿ ಕೆಲಸ ಮಾಡಿದ್ದು ಜಾಂಬವಂತ. ಸೊ ಆ ಜಾಂಬವಂತನ ಒಂದು ಪುತ್ಥಳಿಯನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ. ಮತ್ತೊಂದು ಕಡೆ ಜಟಾಯು ಪಕ್ಷಿರಾಜನ ಪುತ್ಥಳಿಯನ್ನು ನಿರ್ಮಾಣ ಮಾಡಿದ್ದು ನಿಜಕ್ಕೂ ತುಂಬ ಅದ್ಭುತವಾಗಿದೆ ಅಂತ ಹೇಳಬಹುದು. ಸೊ ಎಲ್ಲಕ್ಕೂ ಮಿಗಿಲಾಗಿ ಈ ಒಂದು ಕೇಂದ್ರ ಭಾಗದಲ್ಲಿರುವಂತಹ 10 ಅಡಿ ಎತ್ತರ ಹಾಗೂ 38 ಅಡಿ ಸುತ್ತಳತೆಯಲ್ಲಿ ನಿರ್ಮಾಣವಾಗಿರುವಂತಹ ವಾಲ್ಮೀಕಿ ಅವರು ಒಂದು ಹುತ್ತದ ಕೆಳಗೆ ಕುಳಿತುಕೊಂಡು ತಪಸ್ಸು ಮಾಡ್ತಿರುವಂತಹ ಒಂದು ಭಂಗಿ ಆಗಬಹುದು, ಹಾಗೂ ರಾಮಾಯಣವನ್ನು ಬರೆಯುತ್ತಿರುವಂತಹ ಒಂದು ಪುತ್ಥಳಿಯನ್ನು ನಿರ್ಮಾಣ ಮಾಡಿ ಜನರ ಗಮನವನ್ನು ಸೆಳೀತಾ ಇದ್ದಾರೆ. ಈ ಒಂದು ರಾಮಾಯಣದ ಒಂದು ಕರ್ತೃ ನಮ್ಮ ಈ ಆದಿಕವಿ ವಾಲ್ಮೀಕಿ ಮಹರ್ಷಿಗಳು. ಸೊ ಹಾಗೆ ಈ ಒಂದು ಪುಷ್ಪ ಪ್ರದರ್ಶನ ಇವತ್ತು ಜನವರಿ 16ನೇ ತಾರೀಕು ಪ್ರಾರಂಭ ಆಗಿ 27ನೇ ತಾರೀಕು ತನಕ ಕೂಡ ಈ ಒಂದು ಪುಷ್ಪ ಪ್ರದರ್ಶನವನ್ನು ನೆರವೇರಿಸ್ತಾ ಇದ್ದಾರೆ. ಹಾಗೆ ಈ ಒಂದು ಪುಷ್ಪ ಪ್ರದರ್ಶನದಲ್ಲಿ ಸರಿಸುಮಾರು 10 ಲಕ್ಷ ಜನರು ಕೂಡ ಸೇರುವಂತಹ ಒಂದು ಸಾಧ್ಯತೆಗಳು ಹೆಚ್ಚಾಗಿದೆ ಅಂತ ಕೂಡ ನಮ್ಮ ತೋಟಗಾರಿಕೆಯ ಒಂದು ನಿರ್ದೇಶಕರಾದಂತಹ DS ರಮೇಶ್ ಅವರು ಕೂಡ ನಮಗೆ ತಿಳಿಸಿದ್ರು. ಹಾಗೆ ಸೊ ಈ ಒಂದು ಬಾರಿಯ ವಿಶೇಷತೆಯನ್ನು ನಮ್ಮ ಇಂದಿನ ಯುವ ಪೀಳಿಗೆಗೆ ಆಗ್ಬೋದು, ಹಾಗೂ ಇಂದಿನ ಶಾಲಾ ಮಕ್ಕಳಿಗಾಗ್ಬೋದು, ಹಾಗೂ ಕುಟುಂಬದವರಿಗಾಗ್ಬೋದು ಬಹಳಷ್ಟು ಒಂದು ಆದರ್ಶಪ್ರಾಯವಾಗಿದೆ ಅಂತ ತಿಳಿಸ್ತಾ ಕ್ಯಾಮ್ರಾಮನ್ ರಾಮು ಜೊತೆ ಕುಸುಮ, ಪ್ರಜಾಧ್ವನಿ.